ಹೆಲೋ ಫ್ರೆಂಡ್ಸ್, ಇವತ್ತು ಟಾಟಾ ಎ ಸಿ ಬಂದೈತೆ. ಒಂದು ಬಾಟಮ್ ಚಕ್ಕರ್ ಪ್ಲೇಟ್ ಹಾಕಬೇಕು. ಬನ್ನಿ ಶುರು ಮಾಡುವ. ಫಸ್ಟ್ ಕೆಳಗಡೆ ಎಲ್ಲ ಬಾಟಮ್ ಟಾಟಾ ಎ ಸಿ ಎಲ್ಲ ಸೈಡ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೋತಾ ಇದ್ದೀವಿ. ಬಾಟಮ್ ಪ್ಲೇಟ್ ಮಾರ್ಕ್ ಹಾಕಿ ಎಲ್ಲ ಕ್ಲೀನಾಗಿ ಕಟ್ ಮಾಡ್ಕೋತಾ ಇದ್ದೀವಿ. ಬಾಟಮ್ ಕಟ್ ಮಾಡ್ಕೊಂಡು ಎಲ್ಲ ಫಿನಿಶಿಂಗ್ ಮಾಡಬೇಕು. 4 mm ಇಲ್ಲಾಂದರೆ 5 mm ಆಗಬೇಕು ಕೆಳಗಡೆಗೆ, ಆವಾಗಲೇ ಸ್ವಲ್ಪ ಲೈಫ್ ಬರೋದು. ನೋಡಿ, ಕಟಿಂಗ್ ಎಲ್ಲ ಮಾಡ್ಕೊಂಡ್ವಿ. ಕಟಿಂಗ್ ಮಾಡ್ಕೊಂಡು ಎಲ್ಲ ಫಿನಿಶಿಂಗ್ ಎಲ್ಲ ಮಾಡ್ವಿ. ಕೆಳಗಡೆ ಎಲ್ಲ ಹಾಕ್ಕೊಂಡ್ವಿ. ಬಾಟಮ್ಗೆಲ್ಲ ಹಾಕ್ಕೊಂಡು ಪೈಪ್ ಎಲ್ಲ ಹಾಕಬೇಕಾಗಿತ್ತು. ಪೈಪ್ ಎಲ್ಲ ಹಾಕ್ಬಿಟ್ಟು ಬಾಟಮ್ ಕುಡಿಸ್ಕೊಂಡು ಸೈಡ್ ಎಲ್ಲ ಪಟ್ಟಿ ಕಟಿಂಗ್ ಮಾಡಿ. ಇದು ಬಂದು 4x5 4x8 ಶೀಟು, 3 mm. ಕ್ಲೀನಾಗಿ ಫಿನಿಶಿಂಗ್ ಮಾಡ್ಕೊಂಡು ಕಟಿಂಗ್ ಮಾಡಬೇಕಾಗಿತ್ತು. ಕಟಿಂಗ್ ಮಾಡ್ಕೊಂಡು ಕ್ಲೀನಾಗಿ ವೆಲ್ಡಿಂಗ್ ಮಾಡಿಬಿಟ್ಟು ಸೈಡ್ ಆ್ಯಂಗಲ್ ಹಾಕಬೇಕಾಗಿತ್ತು. ಸೈಡ್ ಆ್ಯಂಗಲ್ ಎಲ್ಲ ಹಾಕಿ 1.5 ಇಂಚ್ ಆ್ಯಂಗಲ್ ಹಾಕಿದ್ದೀವಿ, ಕವರಿಂಗ್ ಆಗಲಿ ಅಂತ ಕ್ಲೀನಾಗಿ. ಆಮೇಲೆ ಡೋರು ಚೇಂಜ್ ಮಾಡ್ತಾಯಿದ್ದೀವಿ. ಡೋರ್ಗೂ ಚಕ್ಕರ್ ಬ್ಲೇಡ್ ಆಗಬೇಕಿತ್ತು ಸ್ವಲ್ಪ. ಡೋರ್ಗೆಲ್ಲ ಮಾಡಿ ಕ್ಲೀನಾಗಿ ಫಿನಿಶಿಂಗ್ ಮಾಡಿ ಕೆಳಗಡೆ ಎಲ್ಲ ವೆಲ್ಡ್ ಮಾಡಬೇಕಾಗಿತ್ತು. ವೆಲ್ಡ್ ಮಾಡ್ಕೊಂಡು ಡೋರೆಲ್ಲ ಕುಣಿಸ್ಬೇಕಾಗಿತ್ತು. ಡೋರೆಲ್ಲ ಕುಣಿಸ್ಕೊಂಡ್ವಿ. ಕ್ಲೀನಾಗಿ ಫಿನಿಶಿಂಗ್ ಎಲ್ಲ ವೆಲ್ಡ್ ಮಾಡಿ ಸ್ವಲ್ಪ ಇಂಚಸ್ ಎಲ್ಲ ವೆಲ್ಡ್ ಮಾಡ್ಕೊಂಡು ಕೆಳಗಡೆ ಬಾಟಮ್ದೊಂದು ಪೀಸ್ ವೆಲ್ಡ್ ಮಾಡಬೇಕಾಗಿತ್ತು. ವೆಲ್ಡ್ ಮಾಡ್ಕೊಂಡ್ವಿ. ಆಮೇಲೆ ಫುಲ್ ವೆಲ್ಡಿಂಗ್ ಹೊಡಿಬೇಕಾಗಿತ್ತು. ಫುಲ್ ಎಲ್ಲ ಕ್ಲೀನಾಗಿ ಫುಲ್ ವೆಲ್ಡಿಂಗ್ ಹೊಡ್ಬಿಟ್ವಿ. ಆ್ಯಂಗಲ್ಗೆ ಟಾಕ್ ಆಗ್ತಾಯಿದ್ವಿ. ಇದಕ್ಕೆ ಫುಲ್ ವೆಲ್ಡಿಂಗ್ ಹೊಡೆದ್ರೇ ಫಿನಿಶಿಂಗ್ ಆಗಿ ಬರೋದು. ಆಮೇಲೆ ಸ್ಟ್ರೆಂತ್ ಇರೋದು. ಕೆಲಸ ಇಷ್ಟ ಆದರೆ ಫೋನ್ ಮಾಡಿ, ಲೈಕ್ ಮಾಡಿ. ಓಕೆ, ಬಾಯ್.